ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಕೆಲವು ದಿನಗಳಿಂದ ನಮ್ಮ ಒಂದು ತರಗತಿಗಳು ಇಲ್ಲಿ ನಿಂತಿದ್ದು, ಇನ್ನು ಮುಂದೆ ಪ್ರತಿದಿನ ನಾವು ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಮುಂದೆ ಬರ್ತಕ್ಕಂತಹ ಒಂದು ಲ್ಯಾಂಡ್ ಸರ್ವೇಯರ್ ಹುದ್ದೆಗಳು ಆಗಿರ್ಬೋದು ಮತ್ತು ಬೇರೆ ಬೇರೆ ಹುದ್ದೆಗಳಿಗೆ ಈ ಒಂದು ಕ್ಲಾಸಸ್ಗಳು ಯೂಸ್ಫುಲ್ ಆಗಿರ್ತವೆ. ಅದಕ್ಕಾಗಿ ತಪ್ಪದೇ ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದರ ಜೊತೆಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈಗಾಗಲೇ ಗೊತ್ತಾಗಿದೆ VA ಎಕ್ಸಾಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಲಿಸ್ಟ್ ಬರುತ್ತೆ, ಯಾವಾಗ ಇಲ್ಲಿ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ, ಎಲ್ಲ ಸಂಪೂರ್ಣ ಮಾಹಿತಿಗಳನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೇನೆ. ಈಗ ನಾವು ಈ ಒಂದು ವಿಡಿಯೋನ ಶುರು ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಒಂದು ಪ್ರಶ್ನೆ ಏನಿದೆ ಅಂತ ಅಂದರೆ, ಫೆಂಜಲ್ ಎಂಬತಕ್ಕಂತಹ ಒಂದು ಇತ್ತೀಚೆಗೆ ನ್ಯೂಸಲ್ಲಿದೆ, ಇದು ಏನು ಅಂತ ಕೇಳಿದರೆ. ಫೆಂಜಲ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಕೇಳಿದರೆ, ಇದೊಂದು ಚಂಡಮಾರುತ. ಇದೊಂದು ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಚಂಡಮಾರುತ ಆಗಿರ್ತಕ್ಕಂಥದ್ದು ಫೆಂಜಲ್ ಚಂಡಮಾರುತ. ನೋಡಿ, ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆ ಕೇಳ್ತಾರೆ. ಫೆಂಜಲ್ ಎಂಬತಕ್ಕಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು, ಇದು ಏನು ಅಂತ ಕೇಳ್ಬೋದು. ನಿಮ್ಮ ಒಂದು ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಯೂಸ್ಫುಲ್ ಆಗಿರ್ತದೆ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಎರಡೂ ದೇಶಗಳಲ್ಲಿ ಯಾವ ದೇಶವು ವಿಶ್ವದಲ್ಲಿ ಅತಿ ದೊಡ್ಡ ವಿದ್ಯುದೀಕೃತ ರೈಲ್ವೆ ಜಾಲವನ್ನು ಹೊಂದಿದೆ ಅಂತ. ಕೆಳಗಿನ ಯಾವ ಎರಡು ದೇಶಗಳಲ್ಲಿ ಯಾವ ದೇಶವು ಇಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ವಿದ್ಯುದೀಕೃತ ರೈಲ್ವೆ ಜಾಲವನ್ನು ಹೊಂದಿರತಕ್ಕಂಥದ್ದು ಅಂತ ಕೇಳಿದರೆ, ಇಲ್ಲಿ ರಷ್ಯಾ ಮತ್ತು ಚೀನಾ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ರಷ್ಯಾ ಮತ್ತು ಚೀನಾ ಎರಡೂ ದೇಶಗಳು ಇಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ವಿದ್ಯುದೀಕೃತ ರೈಲ್ವೆ ಜಾಲವನ್ನು ಹೊಂದಿದೆ. ಅಂದರೆ ವಿದ್ಯುತ್ತಿಂದ ನಡೀತಕ್ಕಂಥ ಒಂದು ರೈಲ್ವೆ ಜಾಲವನ್ನು ಹೊಂದಿರತಕ್ಕಂಥದ್ದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ ಅಂತ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ, ಅದು ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಹಾವೇರಿ ಜಿಲ್ಲೆಯಲ್ಲಿ ಅದು ಕಂಡುಬರ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, 1687ರಲ್ಲಿ ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ವಶಪಡಿಸಿಕೊಂಡಿರ್ತಕ್ಕಂಥ ಮೈಸೂರಿನ ದೊರೆ ಯಾರು ಅಂತ. 1687ರಲ್ಲಿ ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ವಶಪಡಿಸಿರ್ತಕ್ಕಂಥ ಒಂದು ಮೈಸೂರಿನ ದೊರೆ ಇಲ್ಲಿ ಯಾರು ಅಂತ ಕೇಳಿದರೆ, ಅವರೇ ನಮ್ಮ ಒಂದು ಚಿಕ್ಕದೇವರಾಜ ಒಡೆಯರು. ಆಪ್ಷನ್ ಡಿ ಸರಿಯಾದ ಉತ್ತರ. ತುಂಬ ಸಲ ಪ್ರಶ್ನೆ ಕೇಳಿದರೆ ನೆನ್ಪಿಟ್ಕೊಳ್ಳಿ, ಇದೇ ರೀತಿ ಪ್ರಶ್ನೆಗಳು ಬರ್ತಾ ಹೋಗ್ತದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಸರ್ವಧರ್ಮ ಸಮ್ಮೇಳನದ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ. ಅಂತಾರಾಷ್ಟ್ರೀಯ ಸರ್ವಧರ್ಮ ಸಮ್ಮೇಳನ ಇತ್ತೀಚೆಗೆ ಇದು ಎಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಇದು ವ್ಯಾಟಿಕನ್ ಸಿಟಿಯಲ್ಲಿ. ವ್ಯಾಟಿಕನ್ ಸಿಟಿ ಏನಿದೆ ಇದು ಪ್ರಪಂಚದಲ್ಲೇ ಅತ್ಯಂತ ಸಣ್ಣ ದೇಶ. ಈ ಒಂದು ಬರೀ 500 ಮೀಟರ್ ಇಲ್ಲಿ ಈ ಒಂದು ದೇಶ ಹೊಂದಿರತಕ್ಕಂಥದ್ದು. ವ್ಯಾಟಿಕನ್ ಸಿಟಿ ಅಂತಾರಾಷ್ಟ್ರೀಯ ಸರ್ವಧರ್ಮ ಸಮ್ಮೇಳನ ಇಲ್ಲಿ ಇತ್ತೀಚೆಗೆ ನಡೆಯತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ವಿಮಾನ ನಿಲ್ದಾಣಗಳಲ್ಲಿ ಮುಖಚಹರೆ ಗುರುತಿಸುವ ತಂತ್ರಜ್ಞಾನದ ಡಿಜಿ ಯಾತ್ರಾ ಪಾಲಿಸಿ ಯಾವ ವರ್ಷ ಜಾರಿಯಾಗಿತ್ತು ಅಂತ. ವಿಮಾನ ನಿಲ್ದಾಣಗಳಲ್ಲಿ ಮುಖಚಹರೆ ಗುರುತಿಸುವ ಒಂದು ತಂತ್ರಜ್ಞಾನದ ಡಿಜಿ ಯಾತ್ರಾ ಪಾಲಿಸಿ ಯಾವ ವರ್ಷ ಇಲ್ಲಿ ಜಾರಿಗೆ ಆಗಿತ್ತು ಅಂತ ಇಲ್ಲಿ ಕೇಳಿದರೆ, ಡಿಜಿ ಯಾತ್ರಾ ಪಾಲಿಸಿ ಅಂತ. ಇದೊಂದು ಪಾಲಿಸಿ ಅಂದರೆ LIC ಪಾಲಿಸಿ ಏನಿರ್ತವೆ ಆ ರೀತಿ ಪಾಲಿಸಿ ಇದು ಯಾವಾಗ ಜಾರಿಯಾಗಿತ್ತು ಕೇಳಿದರೆ, ಇದು 2018ರಲ್ಲಿ ಈ ಒಂದು ಡಿಜಿ ಯಾತ್ರಾ ಎಂಬತಕ್ಕಂಥ ಒಂದು ಪಾಲಿಸಿ ಇಲ್ಲಿ ಜಾರಿಯಾಗಿತ್ತು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತದಲ್ಲಿ ಕುಂಠಿತ ಬೆಳವಣಿಗೆ ಹೊಂದಿರತಕ್ಕಂತಹ ಮಕ್ಕಳ ಪ್ರಮಾಣ ಎಷ್ಟಿದೆ ಅಂತ. ಭಾರತದಲ್ಲಿ ಕುಂಠಿತ ಬೆಳವಣಿಗೆ ಹೊಂದಿರತಕ್ಕಂಥ ಮಕ್ಕಳ ಪ್ರಮಾಣ ಇಲ್ಲಿ ಎಷ್ಟಿದೆ ಅಂತಂದರೆ 35.7% ಇಲ್ಲಿ ಇರತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ನದಿಯು ಸಮಭಾಜಕವನ್ನು 2 ಬಾರಿ ದಾಟುತ್ತದೆ ಅಂತ. ಕೆಳಗಿನ ಯಾವ ನದಿಯು ಸಮಭಾಜಕ ಎಂಬತಕ್ಕಂಥ ಒಂದು ವೃತ್ತವನ್ನು 2 ಬಾರಿ ದಾಟುತ್ತೆ ಅಂತ ಅಂದರೆ ಅದು ಕಾಂಗೋ ಎಂಬತಕ್ಕಂಥ ಒಂದು ನದಿ. ಅದೇ ಕರ್ಕಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಅಂತ ಏನಿರ್ತವೆ, ಈ ಒಂದು ಕರ್ಕಟಕ ಸಂಕ್ರಾಂತಿ ವೃತ್ತವನ್ನು ಟೋಟಲಾಗಿ ಎಷ್ಟು ದೇಶಗಳು ಹಾದು ಹೋಗ್ತವೆ, ಮಕರ ಸಂಕ್ರಾಂತಿ ವೃತ್ತ ನಮ್ಮ ಒಂದು ದೇಶದಲ್ಲಿದೆ. ಈ ಒಂದು ಮಕರ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಹಾದಿ ಹೋಗ್ತಕ್ಕಂಥ ಒಂದು ನದಿ ಯಾವುದು ನಮ್ಮ ಒಂದು ದೇಶದಲ್ಲಿ, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡಿ. FBI ಒಂದು ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ ಅಂತ. FBI ಒಂದು ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಇಲ್ಲಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಕಾಶ್ ಪಟೇಲ್ ಎಂಬತಕ್ಕಂಥವರು. ಇವರು ಇತ್ತೀಚೆಗೆ FBI ಇವರನ್ನು ಮುಖ್ಯಸ್ಥರನ್ನಾಗಿ ಇಲ್ಲಿ ನೇಮಕ ಮಾಡಲಾಗಿದೆ.
ಅದೇ ರೀತಿ ಮುಂದಿನ ಪ್ರಶ್ನೆ, ಗ್ಯಾನಿಮೇಡ್ ಸೌರವ್ಯೂಹದ ಅತಿ ದೊಡ್ಡ ಚಂದ್ರ ಇದು ಯಾವ ಒಂದು ಗ್ರಹದ ಒಂದು ಉಪಗ್ರಹ ಅಂತ ಇಲ್ಲಿ ಕೇಳಿದರೆ, ಗ್ಯಾನಿಮೇಡ್ ಅಂತಕ್ಕಂಥದ್ದು ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿದೆ. ಆರ್ಟಿಫಿಷಿಯಲ್ ಅಲ್ಲ, ಇದು ನ್ಯಾಚುರಲ್ ಸ್ಯಾಟಲೈಟ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಇದು ಯಾವ ಗ್ರಹದ ಒಂದು ಉಪಗ್ರಹ ಅಂತ ಕೇಳಿದರೆ, ಇದು ಗುರು ಗ್ರಹದ ಒಂದು ಉಪಗ್ರಹ, ಅತ್ಯಂತ ದೊಡ್ಡ ಒಂದು ಉಪಗ್ರಹ ಆಗಿರ್ತಕ್ಕಂಥದ್ದು. ಓಕೆ, ಮುಂದಿನ ಪ್ರಶ್ನೆ, ಲಕ್ಷ್ಯ ಸೇನ್ ಎಂಬತಕ್ಕಂಥವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿರ್ತಾರೆ ಅಂತ. ಈ ಲಕ್ಷ್ಯ ಸೇನ್ ಎಂಬತಕ್ಕಂಥವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಹಾಗಾದರೆ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಬ್ಯಾಡ್ಮಿಂಟನ್ ಎಂಬತಕ್ಕಂಥ ಒಂದು ಕ್ರೀಡೆಗೆ ಇವರು ಸಂಬಂಧ ಹೊಂದಿರ್ತಾರೆ. ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧ ಹೊಂದಿರ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಸರ್ ಥಾಮಸ್ ಸ್ಟ್ಯಾಂಫೋರ್ಡ್ ರಾಫೆಲ್ಸ್ ಈ ಕೆಳಗಿನ ಯಾವ ಆಧುನಿಕ ರಾಷ್ಟ್ರಗಳ ಸ್ಥಾಪಕ ಅಂತ ಇಲ್ಲಿ ತಿಳಿದು ಬಂದಿದೆ ಅಂತ ಕೇಳಿದರೆ, ಸರ್ ಥಾಮಸ್ ಸ್ಟ್ಯಾಂಫೋರ್ಡ್ ರಾಫೆಲ್ಸ್ ಎಂಬತಕ್ಕಂಥವರು ಈ ಕೆಳಗಿನ ಯಾವ ಆಧುನಿಕ ರಾಷ್ಟ್ರಗಳ ಒಂದು ಸ್ಥಾಪಕ ಅಂತ ಕೇಳಿದ್ದಾರೆ ಅಂತ ಇಲ್ಲಿ ಬಂದಿದೆ. ಸಿಂಗಾಪುರ್ ಎಂಬತಕ್ಕಂಥ ಒಂದು ದೇಶದ ಆಧುನಿಕ ರಾಷ್ಟ್ರಗಳ ಸ್ಥಾಪಕ ಆಗಿರ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ. ನೋಡಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇತ್ತೀಚೆಗೆ ತುಂಬ ನ್ಯೂಸಲ್ಲಿ ಇದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ಒಂದು ನೂತನ ಅಧ್ಯಕ್ಷರಾಗಿ ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಕರಿತೇವೆ, ಇದರ ಒಂದು ನೂತನ ಅಧ್ಯಕ್ಷರಾಗಿ ಜೈ ಶಾ ಎಂಬತಕ್ಕಂಥವ್ರು ಇಲ್ಲಿ ಆಯ್ಕೆಯಾಗಿರ್ತಾರೆ. ನೆನ್ಪಿಟ್ಕೊಳ್ಳಿ, ಅದೇ ಏಷಿಯನ್ ಕ್ರಿಕೆಟ್ ಕೌನ್ಸಿಲ್ ಮೌಸೆನ್ ನಕ್ವಿ ಅಂತಕ್ಕಂಥವರು ಏಷಿಯನ್ ಕ್ರಿಕೆಟ್ ಕೌನ್ಸಿಲ್ನ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಅದೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯಲ್ಲಿ ನೂತನ ಅಧ್ಯಕ್ಷರು ಯಾರು ಅಂತಂದರೆ ಜೈ ಶಾ ಎಂಬತಕ್ಕಂಥವ್ರು. ಅದೇ ರೀತಿ ಮುಂದಿನ ಪ್ರಶ್ನೆ, ಮೋಸೆಸ್ ಕೌಲಿ ಎಂಬತಕ್ಕಂಥ ಒಂದು ಕಣಿವೆ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ. ಮೋಸೆಸ್ ಕೌಲಿ ಎಂಬತಕ್ಕಂಥ ಒಂದು ಕಣಿವೆ ಇದೆ, ಅದು ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಇಲ್ಲಿ ಇದು ಕಜಕಿಸ್ತಾನದಲ್ಲಿ ಕಂಡುಬರ್ತಕ್ಕಂಥ ಒಂದು ಕಣಿವೆಯಾಗಿದೆ. ಈ ಒಂದು ಮೋಸೆಸ್ ಕೌಲಿ ಎಂಬತಕ್ಕಂಥ ಒಂದು ಕಣಿವೆ. ಅದೇ ರೀತಿ ಇಲ್ಲಿ ಕೊನೆಯ ಪ್ರಶ್ನೆ ನೋಡೋಣ. ನೋಡಿ, ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ. ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಇಲ್ಲಿ ಇದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಇಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು. ಕರ್ನಾಟಕ 2ನೇ ಸ್ಥಾನದಲ್ಲಿ ಈ ಒಂದು ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಬಂದಿರತಕ್ಕಂಥದ್ದು 2ನೇ ಸ್ಥಾನ. ಓಕೆ, ನೋಡಿ, ಇವತ್ತಿನ ಒಂದು ಪ್ರಶ್ನೆಗಳನ್ನು ಈಗಾಗಲೇ ನಿಮಗೆ ಕೊಟ್ಟಿದ್ದೇನೆ. ನಮ್ಮ ಒಂದು ತರಗತಿಗಳು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ಬೆಳಗ್ಗೆ ಇಲ್ಲಿ ನಡೀತಾ ಹೋಗ್ತವೆ. ಎಲ್ಲರೂ ಕೂಡ ಒಂದು ತರಗತಿಗಳನ್ನು ಯೂಸ್ಫುಲ್ ಮಾಡ್ಕೋಬೋದು. ನಿಮಗೆ ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು ಮತ್ತು ಇಲ್ಲಿ ಬೇರೆ ಬೇರೆ ಪರೀಕ್ಷೆಗಳು ಏನು ಮುಂದೆ ಬರ್ತವೆ, ಆ ಒಂದು ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಮತ್ತು ಮುಂದಿನ ಒಂದು PC ನೇಮಕಾತಿ ಆಗಿರ್ಬೋದು, PSI ನೇಮಕಾತಿ ಆಗಿರ್ಬೋದು, ಈ ಒಂದು ಹುದ್ದೆಗಳಿಗೂ ಕೂಡ ನಾವು ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಆ ಒಂದು ತರಗತಿಗಳನ್ನು ನೀವು ಆಕ್ಸೆಸ್ ಮಾಡಬೇಕಪ್ಪ ಅಂತಂದರೆ ಏನೂ ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ನಮ್ಮ ಒಂದು ಚಾನಲ್ನ ಬ್ಲೂ ಅಥವಾ ರೆಡ್ ಬಟನ್ ಏನು ಕಾಣ್ತಾ ಇದೆ ನಿಮಗೆ, ವೈಟ್ ಅಥವಾ ರೆಡ್ ಬಟನ್, ಆ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿದಿನ ಈ ಒಂದು ತರಗತಿಗಳನ್ನು ನೋಡ್ಕೊಳ್ತಾ ಹೋಗಿ. ಮತ್ತು ನಮ್ಮ ಒಂದು ಈ ಒಂದು ಕಾಂಟೆಂಟ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ತರಗತಿಗಳನ್ನು ಶೇರ್ ಮಾಡಿದ್ರಿ ಅಂತ ಅಂದರೆ ನಮ್ಮ ಒಂದು ತರಗತಿಗಳು ಅವರಿಗೂ ಕೂಡ ತಲುಪ್ತವೆ, ಅವರಿಗೂ ಕೂಡ ಯೂಸ್ಫುಲ್ ಆಗಿರ್ತವೆ. ಅತಿ ಮುಖ್ಯವಾಗಿ ಮುಂದೆ ಬರ್ತಕ್ಕಂಥ ಒಂದು ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗ್ತವೆ ಅಂತ ಹೇಳ್ಬೋದು. ಓಕೆ, ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.